ಸಾರ್ವಜನಿಕರ ಸಹಕಾರವು ಬಹಳ ಮುಖ್ಯ. ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ ಜನ ಸಂಪರ್ಕ ಸಭೆಯಲ್ಲಿ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಕೆಲವರನ್ನು ಗಡಿಪಾರು ಮಾಡಲು ಕ್ರಮವಹಿಸಲಾಗಿದೆ. ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ ಆಗುತ್ತೆ. ನಾವು ಎಷ್ಟೋ ಸರಿ ಫೋನ್ ಮಾಡಿ ಹೇಳ್ತೀವಿ, ನೋಡಮ್ಮ ಅಲ್ಲಿ ಬಸ್ ನಿಂತಿದೆ, ಆಮೇಲೆ ವೆಹಿಕಲ್ ಅಡ್ಡ ನಿಂತಾರ ಅಂತಂದು. ಈಗ ಅವ್ರು ಕೆಲವು ಹೇಳಿದ್ರೆ ಈಗ ವೆಹಿಕಲ್ಗಳು ಪಾರ್ಕಿಂಗು ಒಂದು ದಿವಸ ಈ ಕಡೆಗೆ ಒಂದು ದಿವಸ ಆ ಕಡೆಗೆ ನಿಲ್ಲಿಸೋಕ್ಕೆ ವ್ಯವಸ್ಥೆ ಮಾಡಿದಾರೆ ಅಂತಂದು ಈ ತಂದೆಲ್ಲ ಮಾಡಿದ್ದಾರೆ. ಬಂದು ಇನ್ನಷ್ಟು ಸ್ವಲ್ಪ ಸುಧಾರಣೆ ಆಗ್ಬೇಕು. ಈಗ ಅದು ಒಂದು ವಾರ ಈ ಕಡೆಯೂ ಒಂದು ಆ ಕಡೆ ಬೋರ್ಡ್ ಹಾಕಿರಿ, ಅದು ಬೋರ್ಡ್ ಹಾಕಿಬಿಟ್ಟು ಅದು ವ್ಯವಸ್ಥೆ ಮಾಡಿ. ಮತ್ತು ಜೂನಿಯರ್ ಕಾಲೇಜು ಮತ್ತು ಎಲ್ಲ CCTV ಹಾಕ್ಸ್ಯಾರ. ಬಟ್ ಆದರೂ ಪಟ್ಟಣ ಪಂಚಾಯತಿಯವ್ರಿಗೆ ಇನ್ನೂ ಹೇಳ್ತೀವಿ, CCTVಗಳು ಎಲ್ಲ ಕಡೆ ಹಾಕ್ಯಾರ. ಈ ಕಳ್ತನಗಳು ಕೇಸ್ಗಳು ಅವೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಯಾಕಂದರೆ ನಮಗೆ ಕಳ್ಳ ಯಾವ ಕಡೆ ಹೋದ, ಮೂಮೆಂಟ್ ಏನಾಯಿತು ಅನ್ನೋ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಈಗ ಸರಿ ನಮಗೇನು ಜಾತ್ರೆಯಲ್ಲಿ ಭಾಳಷ್ಟು ಕಳ್ತನ ಅದು CCTVಗಳು ಇದ್ದವು, ಬಟ್ ಆದರಷ್ಟು ನಮಗೆ ಇನ್ನೂ ಕಂಡು ಬರಲಿಲ್ಲ. ಹಾಗಾಗಿ ನಾವು ಪಟ್ಟಣ ಪಂಚಾಯತಿಯವರಿಗೆ ಮತ್ತೊಂದು ಸರಿ ಹೇಳ್ತೀವಿ, ನಮ್ಮ CCTVಗಳು ಅಲ್ಲಿ ಜಾತ್ರೆ ಆವರಣ, ಬಸ್ ಸ್ಟ್ಯಾಂಡ್ ಮುಂದೆ ಅಲ್ಲೆಲ್ಲ ಹಾಕಿದ್ರೆ ನಮ್ಗೆ ಭಾಳಷ್ಟು ಸಮಸ್ಯೆ ಇದಾಗುತ್ತೆ. ಮತ್ತು ಪೊಲೀಸ್ ಸ್ಟೇಷನ್ ಇದ್ರ ಬಗ್ಗೆ ಹೇಳಿದರು. ಈಗ ಇನ್ನೂ ಹೊಸ ಇದು ತಾಲೂಕಾಗಿದೆ, ಇನ್ನೂ ಭಾಳಷ್ಟು ಇನ್ನೂ ಇಲ್ಲಿಗೆ ಕಚೇರಿಗಳು ಇನ್ನೂ ಬರಬೇಕು. ಏನು ಟ್ರಾಫಿಕ್ ಸ್ಟೇಷನ್ ಮಾಡೋದಂತ ಇನ್ನೂ ಅಷ್ಟು ಜನಸಂಖ್ಯೆ ಬೆಳೆದಿಲ್ಲ. ಇನ್ನು ಮುಂದೆ ಇನ್ನೂ ಸ್ವಲ್ಪ ದಿವಸ ಹೋದ್ರೆ ಆ ಪೊಲೀಸ್ ಸ್ಟೇಷನ್ ಆಗ ಇದು ಬರುತ್ತೆ. ನಾವು ಅದು ಮತ್ತೆ ಗಮನಕ್ಕೆ ತರ್ತೀವಿ. ಹಾಗಾಗಿ ಮತ್ತು ಪಟ್ರೇಶ್ ಅವರು ಹೇಳಿದರು, ಈ ಮೊಟ್ಟಕ ಮತ್ತು ಸ್ಯಾಂಡು ಇಲ್ಲಿಗಲ್ ಆ್ಯಕ್ಟಿವಿಟಿ ಬಗ್ಗೆ ಭಾಳಷ್ಟು ಕೇಸ್ ಮಾಡಿದ್ದೀವಿ. ಸಾಕಷ್ಟು ಸ್ಯಾಂಡಿಂದ ಅವಾರ್ಡ್ ಆಗಿದೆ. ಈ ಫ್ಯಾಕ್ಟ್ರಿಗಳೆಲ್ಲ ನಿಂತಿದ್ದಾವೆ. ಮತ್ತು ಮಡ್ಕ ಕೇಸು ಮಾಡಿದ್ದೀವಿ, ನಾನೂ ಕೊಟ್ಟಿದ್ದೇನೆ. ಇದೇನಂತಂದ್ರೆ ಇದು ಸಾಮಾಜಿಕ ಒಂಥರ ಸಾಂಕ್ರಾಮಿಕ ರೋಗ ಇದ್ದಂಗೆ. ಈಗ ಒಂಥರ ಕ್ಯಾನ್ಸರ್ ಗಡ್ಡೆ ಹಿಂಗೆ ಕೊಯ್ದು ಮತ್ತು ಬೆಳೀತಿದ್ದಲ್ಲ, ಆ ಥರ ಆಗಿಬಿಟ್ಟಿದೆ. ಅವ್ರಿಗೆಲ್ಲ ಗಡಿಪಾರಿಗೆ ಮಾಡಿದ್ದೀವಿ. ಅದು ಇನ್ನೂ ನಾವು ಕೇಸ್ ಹಾಕ್ತಾಯಿದ್ದೀವಿ. ಅವ್ರನ್ನೆಲ್ಲ ಗಡಿಪಾರು ಮಾಡೋಕ್ಕಾಗಲ್ಲ ವ್ಯವಸ್ಥೆ ಮಾಡ್ತೀವಿ. ಮತ್ತು ಅಡಿಕೆ ಮಂಜಣ್ಣವ್ರು ಹೇಳಿದರು ವೆಹಿಕಲ್ ನಿಲ್ಲಿಸೋದು, ಅದು ಇನ್ನೂ ಸುಧಾರಣೆ ಮಾಡ್ತೀವಿ. ಮತ್ತು ಟ್ರ್ಯಾಕ್ಟ್ರು ಸ್ಪೀಡಾಗಿ ಹೋಗ್ತಾರೆ ಅಂತ ಹೇಳಿದರು ಮರಿಸ್ವಾಮಿಯವರು. ಈಗ ಅದ್ರ ಬಗ್ಗೆ ಭಾಳಷ್ಟು ಕೇಸ್ ಹಾಕಿದ್ದೀವಿ. ಈಗ ಏನಾಗಿದೆ ಅಂತಂದರೆ ನೀವುಗಳ ಯುವಕರಿಗೆ ಹೇಳ್ಬೇಕು, ಹೋಗೋರಿಗೆ ನಾವು ಭಾಳಷ್ಟು ಹೇಳ್ತೀವಿ. ಅದು ಇನ್ನೊಂದು ಹೇಳಿಲ್ಲ ಅವರು, ಮೊಬೈಲ್ ಹಿಂಗೆ ಹಿಡ್ಕೊಂಡು ಹೋಗೋದು ಒಂಥರ ಸ್ಟೈಲ್ ಆಗಿಬಿಡುತ್ತೆ. ಈಗ ಅದು ಕೆಲಸ ಇರಲಿ ಬಿಡಲಿ, ಮಾತಾಡೋದು ಇರಲಿ ಬಿಡಲಿ, ಒಟ್ಟು ಹಿಂಗೆ ಹಿಡ್ಕೊಂಡು ಹೋಗ್ಬಿಡೋದು. ನಾವು ಹಿಂದೆ ಹೋಗಿ ಯಾರನ್ನ ಹಾಕ್ಯಾರೂ ನಿಲ್ಲಲ್ಲ ಅವರು. ಅದಕ್ಕೆ ನಾವು ಭಾಳಷ್ಟು ಕೇಸ್ ಹಾಕಕ್ಕೆ ಹೇಳಿದ್ದೀವಿ. ಇನ್ನೂ ಕೇಸ್ ಹಾಕಬೇಕು. ಮತ್ತು ಮೊಬೈಲ್ ಯೂಸಿಂಗು ಭಾಳಷ್ಟು ಕೇಸ್ ಹಾಕಬೇಕು. ಯಾಕಂದರೆ ನಾವು ಕೇಸ್ ಹಾಕೋಕ್ಕಿಂತ ಮೊದಲು ಜನಗಳು ಅವರು ತಿಳುವಳಿಕೆ ಹೇಳ್ಕೊಡ್ಬೇಕು. ಯಾಕಂದರೆ ಇದು ಈಗ ಒಂದ್ಸರಿ ಹಿಂಗೆ ಬಿದ್ದು ಇದಾಯಿತು ಅಂತಂದರೆ, ಹೆಡ್ ಇಂಜುರಿ ಆಯಿತು ಅಂದರೆ ಬದುಕೋ ಚಾನ್ಸ ಕಡಿಮೆ. ನಾವು ಅದಕ್ಕೆ ಈಗ ನಮಗೆ ಆಕ್ಸಿಡೆಂಟ್ಗಳು ತ್ರಾಣಪೂರೆಗಳು ಈಗ ದೊಡ್ಡ ವೆಹಿಕಲ್ಲು ಸಣ್ಣ ವೆಹಿಕಲ್ಗಿಂತ ಬೈಕಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಬಿದ್ದು ಸತ್ತದ್ದು ಭಾಳ ಜನ ಅದಾವೆ. ಹಾಗಾಗಿ ಯುವಕರಿಗೆ ಇನ್ನೂ ಭಾಳಷ್ಟು ತಿಳುವಳಿಕೆ ಬರಬೇಕು. ಅದನ್ನು ಇನ್ನಷ್ಟು ಕೇಸ್ ಮಾಡಿ ಅದನ್ನು ಅವಾಯ್ಡ್ ಮಾಡೋಕ್ಕೆ ಮಾಡ್ತೀವಿ. ಮತ್ತು ಬೇರೆ ಏನಾರ ಸಮಸ್ಯೆ ಇದ್ರೆ, ಇದಲ್ಲದೇ ಇನ್ನೂ ಏನಾರ ಸಮಸ್ಯೆ ಇದ್ದರೆ ನಮ್ಮ ಫೋನ್ ನಂಬರ್ ಇದೆ ಇಲ್ಲಿ 5721 9480805721. ಆ ಫೋನ್ಗೆ ಮಾಡ್ಬೋದು. ಎಷ್ಟೋ ಸರಿ ಇಲ್ಲಿ ಹೇಳೋಕೆ ಯಾರಿಗಾರ ಭಯ ಇದ್ರೆ, ಏನಾರ ಇದು ಇದ್ದರೆ ನಮಗೆ ನೇರವಾಗಿ ಹೇಳ್ಬೋದು. ನಮ್ಗೆ ಹೇಳ್ಬೋದು, ಇನ್ಸ್ಪೆಕ್ಟ್ರಿಗೆ ಹೇಳ್ಬೋದು, SP ಸಾಹೇಬ್ರಿಗೆ ಹೇಳ್ಬೋದು, ಗೀತಾಂಜಲಿ ಅವ್ರಿಗೆ ಹೇಳ್ಬೋದು. ಹಾಗಾಗಿ ನಿಮ್ಗೇನಾದ್ರು ಸಮಸ್ಯೆ ಇದ್ದರೆ ನೀವು ಹೇಳಿ. ಮತ್ತು ಸುಧಾರಣೆ ಮಾಡೋಕ್ಕೆ, ಯಾಕಂದ್ರೆ ಪಟ್ಟೂರೇಶ್ವರ ದೇವಸ್ಥಾನ ಭಾಳಷ್ಟು ಭಕ್ತಾದಿಗಳು ಹೊರಗಡೆಯಿಂದ ಜನಗಳು ಭಾಳ ಬರ್ತಿರ್ತಾರೆ. ಆಮೇಲೆ ಏನಾದ್ರು ಸ್ವಲ್ಪ ಸಮಸ್ಯೆ ಇರ್ತವೆ. ಮತ್ತು ಇಲ್ಲಿ ದೇವರು ನಮ್ಮ ಬಗ್ಗೆ ಭಕ್ತಿಗಿಂತ ದೇವ್ರ ಬಗ್ಗೆನೂ ಭಯದಿಂದ ಭಾಳಷ್ಟು ಅವಾಯ್ಡ್ ಆಗ್ತಾವೆ ಇಲ್ಲಿ. ಹಾಗಾಗಿ ಇನ್ನೂ ಯುವಕರು ಸ್ವಲ್ಪ ಸುಧಾರಣೆ ಆಗಬೇಕು. ಹುಡ್ಕೊಂಡು ಗಲಾಟೆ ಮಾಡೋದು, ಸ್ವಲ್ಪ ಅಲ್ಲೆಲ್ಲ ಟ್ರಾಫಿಕ್ ಸಮಸ್ಯೆ ಇದೆ, ಅವನು ಭಾಳಷ್ಟು ತಿಳುವಳಿಕೆ ಹೇಳ್ತೇವೆ ನಾವು. ಏನಾರ ಇದ್ದರೆ ನೀವು ಹೇಳಿ. ಮತ್ತು ಇಲ್ಲಿವರೆಗೆ ಮಾತಾಡೋಕ್ಕೆಲ್ಲ ತಮ್ಮ ಅವಕಾಶ ಕೊಡೋದಕ್ಕೆ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ಎರಡು ಮಾತು ಮುಗಿಸ್ತೀವಿ. ಒಂದು ಕ್ಯಾಮ್ರಾ ರೋಡ್ ಕವರ್ ಹಂಗಾಗಿ ಹಾಕಿಬಿಟ್ಟು ನಾವು ಎಷ್ಟು ಬಂದೀವಿ, ಇಷ್ಟು ನೋಟಿಸ್ ಕೊಟ್ಟಿವಿ, ಎಷ್ಟು ಜನ ಆಗ್ತಾಯಿದ್ದೀರಿ? ಸೇಫ್ಟಿ ಅಲ್ಲ. ನಾವು ಒಂದು ಮೊಬೈಲು 1 ಲಕ್ಷದ ಬೇಕು, 40,000 ಬೇಕು, 70,000 ಬೇಕು ಅಂತೀವಿ. ಬರೀ 16-15,000 ರೂಪಾಯಿಗೆ 4 ಕ್ಯಾಮ್ರಾ CC ಕ್ಯಾಮ್ರಾ ಕೊಡ್ತಾರೆ. ಅದಕ್ಕೆ ಯಾರೂ ಮನಸ್ಸು ಮಾಡಲ್ಲ. ನಾವು ಹೆಲ್ಮೆಟ್ ಹಾಕಿಂಡು ಹೇಳ್ತಾ ಇದ್ದೀವಿ ಏನಂತ, ಟ್ರಾಫಿಕ್ ಇದ್ದು ರ್ಯಾಶ್ ಆಗಿ ಅಂತ. ಉತ್ತರ ಕೊಟ್ಟ ನಮ್ಮ ಮಾನ್ಯ DSP ಅವರಿಗೆ ವಂದನೆಗಳು ಹೇಳ್ತೀನಿ. ಆಮೇಲೆ ಹಾಗೂ ತಮ್ಮನ್ನು ಉದ್ದೇಶಿಸಿ ಹೊಸ ಐಡಿಯಾಗಳು ಮತ್ತು ಏನೇನು ನಾವೇ ಮಾಡಿದ್ವಿ ಅಂತ ಹೇಳಿ ತಿಳಿಸ್ಕೊಟ್ಟು ನಮ್ಮ CPS ಅವರಿಗೂ ಧನ್ಯವಾದ ಹೇಳ್ತೀನಿ. ಆಮೇಲೆ ತಾವೆಲ್ಲ ಬಂದು ಈ ಸಭೆಯನ್ನು ತುಂಬ ಸಕ್ಸಸ್ಫುಲ್ ಮಾಡಿದಿರಿ. ಮತ್ತು ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ, ಸಲಹೆಗಳು ಕೊಟ್ಟಿದ್ದೀರಿ. ಅವೆಲ್ಲ ನಾವು ಸೀರಿಯಸ್ ಆಗಿ ಪರಿಗಣಿಸ್ತೀವಿ ಅಂತ ಹೇಳ್ತಾ
ಈ ಸಭೆಯನ್ನು ನಾವು ಮುಗಿಸ್ತೇವೆ. ತುಂಬ ಧನ್ಯವಾದಗಳು.